ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಇಲ್ಲಿಗೆ ಬರೋಕ್ಕೆ ಕಾರಣ ಮುಖ್ಯವಾಗಿ ಶಿವಮಣಿ ಸಾರೆ. ಯಾಕೆಂದರೆ ನಾವೆಲ್ಲ ನೀವು ಹೆಂಗೆ ಕೂತ್ಕೊಂಡು ನಮ್ಮ ಸಿನಿಮಾಗಳನ್ನು ನೋಡ್ತಾ ಇದ್ರು ಹಾಗೆ ಥಿಯೇಟ್ರಲ್ಲಿ ಅವ್ರ ಸಿನಿಮಾಗಳನ್ನು ಕೂತ್ಕೊಂಡು ಅವರ ನಿರ್ದೇಶನಕ್ಕೆ ಅಭಿಮಾನಿಯಾಗಿ ಸಿನಿಮಾಗಳನ್ನು ನೋಡ್ತಾ ಬೆಳೆದವ್ರು ನಾವೆಲ್ಲ. ಅವರೆಲ್ಲ ನಮಗೆ ಒಂದು ರೀತಿ ಇನ್ಸ್ಪಿರೇಷನ್ನು. ಹಾಗೆ ರಮೇಶ್ ಪಂಡಿತ್ ಅವರು ತುಂಬ ಅವ್ರ ಜೊತೆ ಇನ್ನೂ ಕೆಲಸ ಮಾಡೋಕ್ಕಾಗಿಲ್ಲ, ಬಟ್ ಅವ್ರ ಸಿನಿಮಾಗಳನ್ನು ಅಷ್ಟೇ, ಸೀರಿಯಲ್ ಇರ್ಬೋದು, ಸಿನಿಮಾಗಳಿರ್ಬೋದು, ನಾವೆಲ್ಲ ಇನ್ನೂ ಕಾಲೇಜಲ್ಲಿದ್ದಾಗಿಂದನೂ ಅವ್ರನ್ನ ನೋಡ್ಕೊಂಡು ಬಂದಿದ್ವಿ. ನಮ್ಮ ತುಂಬ ಇನ್ಸ್ಪೈರ್ ಮಾಡಿರುವಂಥ ನಟರು ಅವರೆಲ್ಲ. ಹಾಗೆ ರಿಷಿಕಾ ಅವರು ನನಗೆ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದು. ಬಟ್ ಎಲ್ಲದನ್ನು ಪಾಸ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ದಿಸ್ ಟೈಮ್ ಟು ವಿಲ್ ಪಾಸ್. ನಿಮ್ಮ ಮುಂದಿನ ನಿರ್ದೇಶನ ಮಾಡೋಕ್ಕೆ ಹೊರಟಿದ್ದೀರಾ, ಒಳ್ಳೆಯದಾಗಲಿ ನಿಮಗೆ. ಕಡೆಯ ನಾಟಕ ನೋಡಿದೆ ನಾನು. ಆ್ಯಕ್ಚುಲಿ ತುಂಬ ಅದ್ಭುತವಾಗಿ ಅಭಿನಯಿಸ್ತಾಯಿದ್ರು ಅವರೆಲ್ಲ. ಎಲ್ಲ ಇದೇ ಇನ್ಸ್ಟಿಟ್ಯೂಟ್ ಹುಡುಗರು ಅಂತ ಅನಿಸುತ್ತೆ, ನನಗೆ ಹೆಚ್ಚಾಗಿ ಗೊತ್ತಿಲ್ಲ ಯಾವ್ಯಾವ ಬ್ಯಾಚಿನವರು ಅಂತ. ಬಟ್ ಪ್ರತಿಯೊಬ್ಬರು ಅಂದರೆ ಸ್ಟೇಜ್ ಮೇಲೆ ಹೆಚ್ಚು ಕಮ್ಮಿ ಒಂದು 25 ಜನ ಇದ್ದರು. ನಾನು ಆ್ಯಕ್ಚುಲಿ ಮುಖ್ಯ ಪಾತ್ರಧಾರಿಗಳನ್ನು ನೋಡೋದ್ರ ಜೊತೆಗೆ ಅಕ್ಕಪಕ್ಕದಲ್ಲಿರೋರನ್ನ ಜಾಸ್ತಿ ನೋಡ್ತಾ ಇದ್ದೆ. ಅಂದರೆ ಯಾವುದೇ ಒಂದು ನಟನಾ ಅಕಾಡೆಮಿ ಆಗಿರಲಿ ಅಥವಾ ಏನೋ ಒಂದು ಟ್ರೈನಿಂಗ್ ಸೆಂಟರ್ಗಳಾಗಿರಲಿ, ಯಾರೇ ಆಗಲಿ, ಅವರು ಹೇಗೆ ಕಲಿಸ್ತಾರೆ ಮಕ್ಕಳಿಗೆ ಅನ್ನೋದನ್ನು ನಿಜವಾಗ್ಲೂ ಗಮನಿಸಬೇಕು. ಅಂದರೆ ಮುಖ್ಯ ಪಾತ್ರಧಾರಿ ನೋಡಿದ್ರೆ ಗೊತ್ತಾಗಲ್ಲ. ಮುಖ್ಯ ಪಾತ್ರಧಾರಿ ಆ್ಯಕ್ಟ್ ಮಾಡುವಾಗ ಅಕ್ಕಪಕ್ಕದಲ್ಲಿರೋರು ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಅಲ್ಲಿರೋವಂಥ ಒಂದು ಕೋಚಿಂಗ್ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದು. ಸೊ ಅಂದರೆ ಎಲ್ಲರ ಕಣ್ಣು ಅವ್ರ ಮೇಲೆ ಇರುತ್ತೆ, ಮುಖ್ಯ ಪಾತ್ರಧಾರಿಗಳ ಮೇಲೆ ಇರುತ್ತೆ. ಆ ಟೈಮಲ್ಲಿ ಪಕ್ಕದಲ್ಲಿರುವಂಥ ಪಾತ್ರಧಾರಿಗಳಿದಾರಲ್ಲ, ಅವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು, ಅವ್ರು ನಿಜವಾಗ್ಲೂ ನಟನೆಯನ್ನು ಹೇಗೆ ಕಲ್ತಿದ್ದಾರೆ ಮತ್ತು ಅವ್ರಿಗೆ ಅದರಲ್ಲಿ ಎಷ್ಟು ಆಸಕ್ತಿ ಇದೆ ಅನ್ನೋದನ್ನು ತೋರಿಸುತ್ತೆ. ಇದು ಮುಂದೆ ತುಂಬ ಉಪಯೋಗಕ್ಕೆ ಬರುತ್ತೆ. ಅವ್ರು ನೆಕ್ಸ್ಟು ಸೀರಿಯಲ್ಗಳಲ್ಲೋ ಸಿನಿಮಾಗಳಲ್ಲೋ ಮಾಡಿದಾಗ ಬರೀ ಒಂದು ಯಾರ ಮೇಲೆ ಫೋಕಸ್ ಇರುತ್ತೋ ಮುಖ್ಯ ಪಾತ್ರಧಾರಿ ಅಂತ ಅವನು ನೋಡೋದು ಅಷ್ಟೇ ಅಲ್ಲ, ಅವನು ಡೈಲಾಗ್ ಹೇಳುವಾಗ ಅಕ್ಕಪಕ್ಕದಲ್ಲಿ ಏನು ರಿಯಾಕ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಅದು ಗೊತ್ತಾದರೆ ಇನ್ನು ಮಿಕ್ಕಿದ್ದೆಲ್ಲ ತಾನಾಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ವಿಚಾರದಲ್ಲಿ ನವರಸ ನಟನಾ ಅಕಾಡೆಮಿಯ ಎಲ್ಲ ಏನು ಅವರ ತಂಡ ಇದೆಯಲ್ಲ, ಆ ತಂಡ ಅದ್ಭುತವಾಗಿ ಕೆಲಸ ಮಾಡಿದೆ ಅಂತ ಹೇಳಬೇಕು. ಯಾಕೆಂದರೆ ಅದು ಆ ಒಂದು ಸ್ಕಿಟ್ಟಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ನಾನು ಸ್ಪೆಸಿಫಿಕ್ಕಾಗಿ ಎಲ್ಲರೂ ಮುಖ್ಯ ಪಾತ್ರಧಾರಿಗಳೆಲ್ಲ ತುಂಬ ಅದ್ಭುತವಾಗಿ ಮಾಡಿದರು. ಅದ್ರ ಜೊತೆಗೆ ಅಕ್ಕಪಕ್ಕದಲ್ಲಿ ಇದ್ದವರು ಮಾಡಿದ್ರಲ್ವ, ಅದೇ ತುಂಬ ಗ್ರೇಟ್ ಅಂತ ಅನ್ನಿಸ್ತು ನನಗೆ. ಸೊ ಒಳ್ಳೆಯದಾಗಲಿ, ಇಡೀ ಎಲ್ಲ ನವ ಪ್ರತಿಭೆಗಳಿಗೆ ಒಳ್ಳೆಯದಾಗಲಿ. ಪ್ರತಿಭೆಗಳಿಗೆ ನಾನು ಹೇಳೋದು ಒಂದೇ ಮಾತು ಯಾವಾಗಲೂ. ಸಾಮಾನ್ಯವಾಗಿ ನಾವು ಕೇಳ್ತಾ ಇರ್ತೀವಿ, ಯಾರಿಗಾದರೂ ಈಗ ಯಾರೊಬ್ಬ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಸೊ ಅವ್ರಿಗೆ ರಕ್ತಗತವಾಗಿ ಬಂದುಬಿಟ್ಟಿದೆ ನಟನೆ ಅನ್ನೋದು, ಅದು ತುಂಬ ಚೆನ್ನಾಗಿ ಆಡ್ತಾರೆ ಅಂದರೆ ಇಲ್ಲ ಅದು ದೈವತತ್ವವಾಗಿ ಬಂದುಬಿಟ್ಟಿದೆ ಅನ್ನೋದು. ರಕ್ತಗತವಾಗಿ ಬರೋವಂಥದ್ದು ಓನ್ಲಿ BP ಶುಗರ್ ಅಷ್ಟೇ. ರಕ್ತಗತವಾಗಿ ಯಾವ ಕಲೆನೂ ಬರೋದಿಲ್ಲ, ಯಾವುದೇ ಆಗಲಿ. ಅದು ಬರೀ ಅಭಿನಯ ಅಂತ ಅಷ್ಟೇ ಅಲ್ಲ, ನೀವು ಯಾವುದೇ ಕ್ಷೇತ್ರಕ್ಕೂ ಹೋಗಿ, ನೀವೊಬ್ಬ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ಆ್ಯಕ್ಟ್ರ್ ಆಗಿ, ಒಬ್ಬ ಪೊಲಿಟಿಷಿಯನ್ ಆಗಿ, ಏನು ಬೇಕಾದರೂ ಆಗಿ, ಅದೆಲ್ಲದೂ ಬರೋದು ನಿಮ್ಮ ಸ್ಕಿಲ್ಲಿಂದ, ನಿಮ್ಮ ಕಲಿಕೆಯಿಂದ, ನಿಮ್ಮ ಶ್ರದ್ಧೆಯಿಂದ ಅಷ್ಟೇ ಬರೋದು. ಅದು ಯಾರು ಏನು ಬೇಕಾದರೂ ಆಗ್ಬೋದು ಅಲ್ವಾ. ಒಬ್ಬ ಬಸ್ ಡ್ರೈವರ್ ಮಗ ಆಗಿದ್ದಂಥ ಯಶು ಇವತ್ತು ಇಂಡಿಯಾದಲ್ಲೇ ಟಾಪ್ ಸ್ಟಾರ್ ಆಗಿದ್ದಾನೆ ಅಂದರೆ ಅದಕ್ಕಿಂತ ದೊಡ್ಡ ಎಕ್ಸಾಂಪಲ್ ಇಲ್ಲ. ಇದೇ ಥರ ನಿಮ್ಮ ಥರನೇ ಇದೇ ಥರ ಥಿಯೇಟ್ರಲ್ಲೇ ಕೆಲಸ ಮಾಡಿದ್ದಾನೆ ಅವನು. ಥಿಯೇಟ್ರಲ್ಲೇ ಆ್ಯಕ್ಟ್ ಮಾಡಿಕೊಂಡೇ ಬಂದಿರೋದು. ಸೊ ಅವ್ನಿಗೆ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತಂದರೆ ಅದೇನು ಅವ್ರಿಗೆ ದೈವದತ್ವವಾಗಿ ಏನು ಬಂದಿಲ್ವಲ್ಲ, ಅವರಪ್ಪ ಬಸ್ ಡ್ರೈವರ್ ಅಲ್ವಾ, ಬಸ್ ಓಡಿಸೋದು ಬರಬೇಕಾಗಿತ್ತು ರಕ್ತಗತವಾಗಿ ಬರೋದಾಗಿದ್ದರೆ. ಅದೆಲ್ಲ ಬಂದಿರೋದು ಶ್ರದ್ಧೆಯಿಂದ. ನಾವು ಶ್ರದ್ಧೆಯಿಂದ ಏನನ್ನು ಕಲಿತೀವೋ ಅದನ್ನೇ ಸ್ಕಿಲ್ ಅನ್ನೋದು, ಸ್ಕಿಲ್ ಡೆವಲಪ್ಮೆಂಟ್ ಅಂತ. ಆ ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ರ ಮುಂದೆ ಇನ್ಯಾವುದೂ ಇಲ್ಲ. ನನಗೆ ಅದೃಷ್ಟ ಆಗಲಿ ಅಥವಾ ಏನೋ ಒಂದು ಬ್ಯಾಕ್ಗ್ರೌಂಡ್ ಇದೆ ಅನ್ನೋದಾಗಲಿ ಅಥವಾ ಏನೋ ರಕ್ತಗತವಾಗಿ ಅದು ಬರಬೇಕು ಅನ್ನೋದಾಗಲಿ, ಅದೆಲ್ಲ ಮಿತ್ ಅಷ್ಟೇ. ಎಲ್ಲವೂ ಬರೋದು ನಮ್ಮ ಶ್ರದ್ಧೆಯಿಂದ ಅಷ್ಟೇ. ನಾವು ಎಷ್ಟು ಪ್ರಾಮಾಣಿಕವಾಗಿ ನಾವು ಮಾಡೋ ಕೆಲಸ ಮಾಡ್ತೀವೋ ಅದರಿಂದ ಬರೋದು ಅಷ್ಟೇ. ಸೊ ಹಾಗಾಗಿ ಆ ಶ್ರದ್ಧೆನ ಬಿಡಬೇಡಿ. ಶ್ರದ್ಧೆಯಿಂದ ನೀವು ಏನು ಮಾಡಿದ್ರೂ ಅದರಲ್ಲಿ ಗೆಲ್ತೀರ.
ಎಲ್ಲರೂ ಹೀರೋನೇ ಆಗಬೇಕು ಅಂತ ಇಲ್ಲ. ಎಷ್ಟೋ ಜನ ಈಗ ರಮೇಶ್ ಪಂಡಿತ್ ಅವರು ಹೀರೋ ಆಗಿಲ್ಲ, ಆದರೆ ರಮೇಶ್ ಪಂಡಿತ್ ಅವರು ಕರ್ನಾಟಕದಲ್ಲಿ ಯಾರು ಕೇಳಿದ್ರು ಅವ್ರು ಯಾರು ಅಂತ ಗೊತ್ತು ಅಲ್ವಾ. ಆ ಥರ ಸಾಧನೆಗಳನ್ನು ಮಾಡ್ಬೋದು. ನೀವು ಹೀರೋನೇ ಆಗಬೇಕು ಅಂತಿಲ್ಲ, ಒಳ್ಳೆ ನಟರ ಆಗಿಬಿಟ್ರೆ ನಿಮಗೆ ಯಾವತ್ತಿಗೂ ರೆಕಗ್ನೇಷನ್ ಸಿಗುತ್ತೆ. ಹಾಗಾಗಿ ಅದನ್ನು ರೂಢಿಸ್ಕೊಳ್ಳಿ. ಕಲೆಯನ್ನು ಹೇಗೆ, ಆ ಸ್ಕಿಲ್ಲನ್ನು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಅದ್ರ ಮೇಲೆ ಫೋಕಸ್ ಇಡಿ, ಬೇರೆ ವಿಚಾರಗಳನ್ನೆಲ್ಲ ಪಕ್ಕಕ್ಕೆ ಇಡಿ. ಮತ್ತು ಮಕ್ಕಳ ಪೇರೆಂಟ್ಸ್ಗೂ ನಾನು ಹೇಳೋದು ಅದೇನೆ. ಮುಂಚೆ ಒಂದು ಕಾಲ ಇತ್ತು, ಯಾರಾದರೂ ನಾಟಕ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಸೀರಿಯಲ್ಗೆ ಹೋಗ್ತಾರೆ ಅಂತಂದರೆ ಎಲ್ಲ ಕೆಲಸಕ್ಕೆ ಬರೋದಲ್ಲೇ ಇರೋರು, ಪೋಲಿಗಳು, ಅಲ್ಲೇನು ಇಲ್ಲ ಅನ್ನೋವಂಥದ್ದು. ಬಟ್ ಇವತ್ತು ಶಿವಮಣಿ ಸರ್ ಆಗಲೇ ಅದನ್ನು ಒಂದು ಚಿಕ್ಕದಾಗಿ ಹೇಳಿದ್ರು. ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅನ್ನೋದು ತುಂಬ ಅಗಾಧವಾಗಿ ಬೆಳೆದಿದೆ. ಆ್ಯಕ್ಚುಲಿ ನಟನೆ ಅನ್ನೋದು ತುಂಬ ಒಳ್ಳೆಯ ವೃತ್ತಿ. ಮಕ್ಕಳಿಗೆ ನಾವು, ಎಲ್ಲ ಮಕ್ಕಳಿಗೂ ನಾವು ಬರೀ ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅದೇನೋ ಆಗು, ಬರೀ ಆ ಥರದಂತಲೇ ಅಲ್ಲ, ಇದರಲ್ಲಿ ಆಸಕ್ತಿ ತೋರಿಸೋವಂಥವ್ರನ್ನ ನಾವು ಖಂಡಿತವಾಗಿ ಎನ್ಕರೇಜ್ ಮಾಡಬೇಕು. ಆ ಥರ ಎನ್ಕರೇಜ್ ಮಾಡಿದ್ರೆ ನಿಜವಾಗ್ಲೂ ಅವ್ರಿಗೆ ಆಸಕ್ತಿ ಇದ್ದರೆ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾರೆ. ಇದು ಕೂಡ ತುಂಬ ಒಳ್ಳೆಯ ವೃತ್ತಿ. ಅಂದರೆ ಖಂಡಿತವಾಗಿಯೂ ನಾವು ಎಫರ್ಟ್ ಹಾಕಿದ್ರೆ ಸಕ್ಸಸ್ಸನ್ನು ಕಾಣುವಂಥ ಒಂದು ವೃತ್ತಿ. ಹಾಗಾಗಿ ಯಾವುದೇ ಪೇರೆಂಟ್ಸು ಯಾವ ಮಕ್ಕಳನ್ನು ಏನೋ ಒಂದು ಟೈಮ್ ಪಾಸ್ಗೆ ಏನೋ ಒಂದು ಸ್ವಲ್ಪ ಮಾಡು, ಅದು ಮಾಡು, ಆಮೇಲೆ ಬಂದುಬಿಡು, ಆ ಆ್ಯಂಗಲಲ್ಲಿ ನೋಡಬೇಡಿ. ಫುಲ್ ಟೈಮಾಗಿ ಅವರು ಇದನ್ನೇ ವೃತ್ತಿ ಜೀವನವಾಗಿ ಕನ್ಸಿಡರ್ ಮಾಡೋದಕ್ಕೆ ಅವ್ರನ್ನ ಎನ್ಕರೇಜ್ ಮಾಡಿ. ನಿಮ್ಮ ಮಕ್ಕಳು ಒಂದು ದಿವಸ ದೊಡ್ಡ ಸ್ಟಾರ್ಗಳಾಗಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಅಕ್ಷತಾ, ಅಭಿಷೇಕ್ ಗೌಡ, ಅನನ್ಯ, ಅಮಿತ್ ಗೌಡ, ಭರತ್, ಬರ್ಮಾರೆಡ್ಡಿ, ಹರೀಶ್ ಕುಮಾರ್, ಹನುಮಂತಯ್ಯ BR, ಹೇಮಂತ್ ಕುಮಾರ್, ಜೀವಿತಾ, ಮೋಹನ್ ಇ, ಶಮಂತ BK, ಶಾಂತರಾಜ್ R, ಸ್ವರೂಪ್ ಕುಮಾರ್, ಶಾಲಿನಿ, ಶ್ರುತಿ M ಪೂಜಾರ್, ಶ್ಯಾಮ್, ವೇಣುಗೋಪಾಲ್, ವಿಕಾಸ್.